ಮ್ಯೂಸಿಕ್ ಮತ್ತು ವೈದ್ಯ ಲೋಕಕ್ಕೆ ಯಾವ ಥರ ಕನೆಕ್ಟ್ ಆಗುತ್ತೆ? ಇತ್ತೀಚೆಗೆ ಮ್ಯೂಸಿಕ್ ಥೆರಪಿ ಅನ್ನೋದು ಬಂದಿದೆ ಅಂತೆ. ಬಹಳ ಸ್ವಾಭಾವಿಕವಾಗಿ ದೇವರು ಕೊಟ್ಟಂಥ ಒಂದು ಮ್ಯೂಸಿಕ್ ಅಂದರೆ ಹೃದಯದ ಬಡಿತನೇ. ಹೃದಯದ ಬಡಿತ ಜಾಸ್ತಿ ಆದಾಗಲೇ ಅದು ಒಂಥರ ಕೇಳುತ್ತೆ, ಬಡಿತ ಕಡಿಮೆ ಆದಾಗ ಒಂಥರ ಕೇಳುತ್ತೆ. ಸೊ ಅದರಿಂದ ದಿ ಬೆಸ್ಟ್ ಕಾಂಪೋಸ್ಡ್ ಮ್ಯೂಸಿಕ್ ಈಸ್ ಗಾಡ್ ಗಿವನ್ ಹಾರ್ಟ್ ಬೀಟ್ ಅಂತಲೇ ಹೇಳ್ತೀವಿ. ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು? ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ಫೇವ್ರೇಟ್ ಹೀರೋಯಿನ್ ಯಾರಾಗಿದ್ರಾಗ ನೀವು ಎಂಗೇಜಲ್ಲಿ ಓದಬೇಕಾದ್ರೆ? ರಾಜ್ಕುಮಾರ್ ಅವರೇ ಫೇವ್ರೇಟ್ ಹೀರೋ ಆಗಿದ್ದರು. ಅವ್ರ ಜೊತೆ ವಿಷ್ಣುವರ್ಧನ್ ಕೂಡ ಬಹಳ ಒಳ್ಳೆಯ ಹೆಸರನ್ನು ಮಾಡಿದರು. ಅಂಬರೀಷ್ ಅವರು ಕೂಡ ಮಾಡಿದರು. ಅಂದರೆ ಹೀರೋಯಿನ್ನು ನಮ್ಮ ಕಾಲದಲ್ಲಿ ಭಾರತಿ, ಕಲ್ಪನಾ ಅವರು, ಭಾರತಿ ಅವರು, ಜಯಂತಿ ಅವರು. ಈಗ ಈ ಕ್ಯಾನ್ಸರ್ಗೆ ಬರ್ತಕ್ಕಂಥ ಮೆಡಿಸಿನ್ ರೇಟ್ ಜಾಸ್ತಿ ಆಗಿತ್ತು, ನೀವು ಸಂಸತ್ನಲ್ಲಿ ಧ್ವನಿ ಎತ್ತಿದ್ರಿ, ಆಲ್ರೆಡಿ ಅದು ಇಂಪ್ಲಿಮೆಂಟ್ ಆಗಿದೆ ಸರ್, ಖುಷಿ ಅನಿಸುತ್ತಾ ಅಂತೆ? ನಾನು ಸಂಸತ್ತಿನಲ್ಲಿ ಒತ್ತಾಯ ಮಾಡಿದೆ. ಯಾಕೆಂದರೆ ಇವತ್ತು ಕ್ಯಾನ್ಸರ್ಗೆ ಇಮ್ಯುನೋಥೆರಪಿ ಕ್ಯಾನ್ಸರ್ ಡ್ರಗ್ಸ್ ಅಂತ ಬಂದಿದೆ. ಅದು ಒಂದೊಂದು ರೋಗಿಗೆ ಸುಮಾರು 30 ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಅದು ಮೆಜಾರಿಟಿ ಡ್ರಗ್ಸ್ನ ನಾವು ಆಮದು ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಅದಕ್ಕೆ ನಾನು ಸಂಸತ್ನಲ್ಲಿ ಮಾತಾಡಿದೆ, ಇದಕ್ಕೆ ಈ ಇಮ್ಯುನೋಥೆರಪಿ ಡ್ರಗ್ಸ್ ಕಸ್ಟಮ್ಸ್ ಡ್ಯೂಟಿಯನ್ನು ನೀವು ವೇವ್ ಆಫ್ ಮಾಡಬೇಕು, ವಿನಾಯಿತಿ ಕೊಡಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿ ಅದನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಿಂದ ಬಹಳ ಖುಷಿಯಾಯಿತು. ಶ್ರೀಗಂಧ ಅಂದರೆ ಏನಾಗಿದೆ ಅಂದರೆ, ಇವತ್ತು ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಶ್ರೀಗಂಧ ಬೆಳೆಯೋದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಏನಾಗಿದೆ, ಶ್ರೀಗಂಧ ಬೆಳೆಯುವ ರೈತರಿಗೆ ಇವತ್ತು ಬಹಳ ಕಿರುಕುಳ ಆಗ್ತಾಯಿದೆ. ಅರಣ್ಯ ಇಲಾಖೆಯಿಂದ ಕಿರುಕುಳ ಆಗ್ತಾಯಿದೆ, ಪೊಲೀಸ್ ಇಲಾಖೆಯಿಂದ ಕಿರುಕುಳ ಆಗ್ತಾಯಿದೆ. ಅದಕ್ಕೆ ಇದನ್ನು ಅಗ್ರಿಕಲ್ಚರ್ ಕ್ರಾಪ್ ಅಥವಾ ತೋಟಗಾರಿಕೆ ಬೆಳೆ ಅಥವಾ ಇದನ್ನು ಕೃಷಿ ಬೆಳೆ ಅಂತ ನೀವು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ರೈತರು ಅದು ಇಂಪ್ಲಿಮೆಂಟ್ ಆದಮೇಲೆ ಮುಕ್ತವಾಗಿ ಅವರ ಜಮೀನಲ್ಲಿ ಬೆಳಿಬೋದು, ಶ್ರೀಗಂಧನ ಅವರೇ ಕಟ್ ಮಾಡ್ಬೋದು, ಅವರೇ ಮಾರ್ಬೋದು. ದಂಪತಿಗಳು ಯಾವ ಫಿಲಮ್ ನೋಡಿದ್ರಿ, ಯಾವುದು ತುಂಬ ಇಂಪ್ಲುಯೆನ್ಸ್ ಆಯಿತು ನಿಮಗೆ ಅಂತ? ಅನುಶ್ರೀಯಮ್ಮನ ನೀವು? ಅಲ್ಲ, ನಾವು ನಾನು ಮದುವೆ ಆದಮೇಲೆ ಸಿನಿಮಾ ನೋಡಿರೋದು ಬಹಳ ಕಡಿಮೆ. ಆ್ಯಕ್ಚುಲಿ ಮದುವೆಗೆ ಮೊದಲು ಬಹಳ ಸಿನಿಮಾ ನೋಡ್ತಾ ಇದ್ದೆ. ಈಗಾಗಲೇ ನೀವು ಸರ್ಪ್ರೈಸ್ ಆಗ್ಬೋದು, 2-3 ಸಿನಿಮಾನ 3 ಶೋಸು ನೋಡಿದ್ದೀನಿ ನಾನು ಮೈಸೂರಲ್ಲಿ. ಸನಾದಿ ಅಪ್ಪಣ್ಣ ಅಂತ ಒಂದು. ನಾನು ಸೆಕೆಂಡ್ ಶೋ ನೋಡಿ ಬಂದ ಮೇಲೆ ಬೆಳಗಿನ ಜಾವ 6 ಗಂಟೆ ತನಕ ಓದ್ತಿದ್ದೆ ನಾನು. ಸರ್, ಈಗ ಮ್ಯೂಸಿಕ್ ಮತ್ತು ವೈದ್ಯ ಲೋಕಕ್ಕೆ ಯಾವ ಥರ ಕನೆಕ್ಟ್ ಆಗುತ್ತೆ ಸರ್? ನೀವು ಡಾಕ್ಟರ್ ಇದ್ದೀರಿ, ಹೃದಯ ತಜ್ಞರು, ಹೃದಯ ಮಿಡಿಯುವಂಥ ಮೂವಿಗಳನ್ನ ಬಂಧನ ಫಿಲಮ್ ಡೈರೆಕ್ಟರ್ ಪಕ್ಕದಲ್ಲೇ ಕೂತಿದ್ದಾರೆ. ಮ್ಯೂಸಿಕ್ ಮತ್ತು ವೈದ್ಯ ಲೋಕಕ್ಕೆ ಯಾವ ಥರ ಕನೆಕ್ಟ್ ಆಗುತ್ತೆ? ಇತ್ತೀಚೆಗೆ ಮ್ಯೂಸಿಕ್ ಥೆರಪಿ ಅನ್ನೋದು ಬಂದಿದೆ ಅಂತೆ. ಬಹಳ ಸ್ವಾಭಾವಿಕವಾಗಿ ದೇವರು ಕೊಟ್ಟಂಥ ಒಂದು ಮ್ಯೂಸಿಕ್ ಅಂದರೆ ಹೃದಯದ ಬಡಿತನೇ. ಹೃದಯದ ಬಡಿತ ಜಾಸ್ತಿ ಆದಾಗಲೇ ಅದು ಒಂಥರ ಕೇಳುತ್ತೆ, ಬಡಿತ ಕಡಿಮೆ ಆದಾಗ ಒಂಥರ ಕೇಳುತ್ತೆ. ಸೊ ಅದರಿಂದ ದಿ ಬೆಸ್ಟ್ ಕಾಂಪೋಸ್ಡ್ ಮ್ಯೂಸಿಕ್ ಈಸ್ ಗಾಡ್ ಗಿವನ್ ಹಾರ್ಟ್ ಬೀಟ್ ಅಂತಲೇ ಹೇಳ್ತೀವಿ. ಸೊ ಅದರಿಂದ ನಾವು ಹೃದಯವನ್ನು ನಾನಾ ಆ್ಯಂಗಲಲ್ಲಿ ನೋಡ್ತೇವೆ. ಈಗ ನಾವು ಹೃದ್ರೋಗ ತಜ್ಞರು ನೋಡುವ ದೃಷ್ಟಿಕೋನನೇ ಬೇರೆ, ಅಥವಾ ಈ ಟೀನೇಜರ್ಸು ನೋಡತಕ್ಕಂಥ ದೃಷ್ಟಿಕೋನನೇ ಬೇರೆ, ಕವಿಗಳು ನೋಡತಕ್ಕಂಥ ದೃಷ್ಟಿಕೋನನೇ ಬೇರೆ. ಅಥವಾ ಯಾಕೆಂದರೆ ನಾವು ಎಲ್ಲದಕ್ಕೂ ಹೃದಯವನ್ನೇ ಕೇಂದ್ರವಾಗಿ ಇಟ್ಕೊತೀವಿ. ಅವರೇನಾದ್ರು ಮಹಾದಾನಿಗಳಾಗಿದ್ದರೆ, ಉದಾರಿಗಳಾಗಿದ್ದರೆ, ಇವನು ಹೃದಯವಂತ ಅಂತೀವಿ, ಅಥವಾ ಇವನ ಹೃದಯ ದೊಡ್ಡದು ಅಂತೀವಿ. ಅಥವಾ ಅವನು ಬಹಳ ಕೆಟ್ಟ ಮನಸ್ಸಿನ ವ್ಯಕ್ತಿಯಾಗಿದ್ದರೆ, ಅಥವಾ ಬಹಳ ಬೇರೆಯವ್ರಿಗೆ ತೊಂದರೆ ಕೊಡ್ತಾಯಿದ್ರೆ ಇವರು ಕಲ್ಲು ಹೃದಯ ಅಂತೀವಿ. ಅಥವಾ ಮಗುವಿನಂಥ ಹೃದಯ, ತಾಯಿಯಂಥ ಹೃದಯ ಅಂತೀವಿ. ತುಂಬ ಸಹಾಯ ಮಾಡ್ತಾಯಿದ್ರೆ, ಬಡವರ ಕಣ್ಣೀರನ್ನು ಒರೆಸ್ತಾ ಇದ್ದರೆ, ಅಥವಾ ಕೆಳಗೆ ಬಿದ್ದವರನ್ನು ಮೇಲೆತ್ತಿ ಅವರನ್ನು ಬೆಳೆಸ್ತಾ ಇದ್ದರೆ ಇವ್ರದ್ದು ತಾಯಿಯ ಹೃದಯ ಅಂತೀವಿ. ಸೊ ನಂತರ ಈ ವ್ಯಾಲೆಂಟೈನ್ ಡೇಗೆ ಅದೇ ಒಂದು ಪ್ರೀತಿಯ ಹೃದಯ ಅಂತ ಹೇಳ್ತಾರೆ. ಹೀಗೆ ನಾನಾ ದೃಷ್ಟಿಕೋನದಲ್ಲಿ ನಾವು ಹೃದಯವನ್ನು ನಾವು ವಿಶ್ಲೇಷಣೆ ಮಾಡ್ತೇವೆ. ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು? ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ಫೇವ್ರೇಟ್ ಹೀರೋಯಿನ್ ಯಾರಾಗಿದ್ರಾಗ ನೀವು ಎಂಗೇಜಲ್ಲಿ ಓದಬೇಕಾದ್ರೆ? ಅಲ್ಲ, ನಮ್ಮ ಕನ್ನಡದಲ್ಲಿ ಫೇವ್ರೇಟು ಹೀರೋ ಯಾರಿದ್ರು ಅಂದರೆ ಒಂದು ರಾಜ್ಕುಮಾರ್ ಅವರೇ ಫೇವ್ರೇಟ್ ಹೀರೋ ಆಗಿದ್ದರು. ಅವ್ರ ಜೊತೆ ವಿಷ್ಣುವರ್ಧನ್ ಕೂಡ ಬಹಳ ಒಳ್ಳೆಯ ಹೆಸರನ್ನು ಮಾಡಿದರು. ಅಂಬರೀಷ್ ಅವರು ಕೂಡ ಮಾಡಿದರು. ಅಂದರೆ ಹೀರೋಯಿನ್ನು ನಮ್ಮ ಕಾಲದಲ್ಲಿ ಭಾರತಿ, ಕಲ್ಪನಾ ಅವರು, ಭಾರತಿ ಅವರು, ಜಯಂತಿ ಅವರು ಒಳ್ಳೆಯ ಅಭಿನಯ. ನಂತರ ಜಯಪ್ರದಾ ಕೂಡ ಹಲವಾರು ಕನ್ನಡ ಮೂವಿಯನ್ನು ಮಾಡಿದ್ದಾರೆ. ಚಲನಚಿತ್ರಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸ ಆಗ್ತಾಯಿತ್ತು. ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ನು. ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾರ್ಕೋಟಿಕ್ ಡ್ರಗ್ಸು,
ಅಥವಾ ಈ ಮಾದಕ ವಸ್ತುಗಳಿಂದ ಯಾವ ರೀತಿ ಬದುಕು ಹಾಳಾಗುತ್ತೆ, ಅವರ ವಿದ್ಯಾಭ್ಯಾಸ ಹಾಳಾಗುತ್ತೆ, ಸಮಾಜ ಹಾಳಾಗುತ್ತೆ, ಅಂಥವು ಡಾಕ್ಯುಮೆಂಟ್ರಿಗಳನ್ನ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದದ್ದು, ನಾನು ಹಲವಾರು ಸಾವಿರಾರು ಚಿತ್ರಗಳನ್ನು ಇವತ್ತು ತೆಗೆದಿದ್ದಾರೆ. ನಮ್ಮ ಮೈಸೂರು ಅರಸರ ಮೇಲೇ ಚಲನಚಿತ್ರ ತೆಗೆದಿಲ್ಲ, ಅಥವಾ ಡಾಕ್ಯುಮೆಂಟ್ರಿ ಮಾಡಿಲ್ಲ, ಅಥವಾ ಒಂದು ಶಾರ್ಟ್ ಫಿಲಮ್ ಮಾಡಿಲ್ಲ. ಇವತ್ತು ಈ ಯದುವಂಶ ಎಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಟ್ಟಂಥ ಅದ್ಭುತವಾದ ಕೊಡುಗೆ ಬಗ್ಗೆ ಒಂದು ಶಾರ್ಟ್ ಫಿಲಮ್ ಮಾಡಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನನ್ನ ಭಾವನೆ. ಮನೆ ಒಂದು ವಿಡಿಯೋ ನೋಡಿದೆ ಸರ್, ನಿಮ್ಮ ಕ್ಷೇತ್ರದಲ್ಲಿ ಒಬ್ಬರು ತುಂಬ ನೆನೆಸ್ಕೊಳ್ತಾ ಇದ್ರು, ರೋಡ್ ಸೈಡ್ ಅವರಂತೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಫ್ರೀಯಾಗಿ ಕಳಿಸ್ಕೊಟ್ರಿ ಅಂತ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಒಂದು ಮೂವಿ ಬರಬೇಕು ಅಂತ ನನ್ನ ಆಸೆ. ನೀವು ಕೂಡ ಆಧುನಿಕ ಪ್ರಪಂಚದ ಹೃದಯವಂತರು. ಅದೇ, ಅವರು ಒಬ್ಬ ಆಟೋ ಡ್ರೈವರ್. ಆ್ಯಕ್ಚುಲಿ ಅವರಿಗೆ ರಕ್ತನಾಳ 3 ಬ್ಲಾಕ್ ಆಗಿತ್ತು, ಅವರಿಗೆ ಹೃದಯದ ಶಕ್ತಿ ಕೂಡ ಕಡಿಮೆ ಆಗಿತ್ತು. ಹೀಗಾಗಿ ಅವರಿಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಬೇರೆ ಆಸ್ಪತ್ರೆಯಲ್ಲಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಆದರೆ ಅವ್ರ ಹತ್ರ ಹಣ ಇರಲಿಲ್ಲ. ಸೊ ನನ್ನ ಹತ್ರ ಬಂದರು. ನಾನು ಬೆಂಗಳೂರು ಹಾಸ್ಪಿಟ್ಲಲ್ಲಿ ಒಂದು ಹ್ಯಾವ್ ಆರ್ಟ್ ಫೌಂಡೇಶನ್ ಮೂಲಕ ಈ ಆಟೋ ಡ್ರೈವರ್ಗೆ ಉಚಿತವಾಗಿ 1.5 ಲಕ್ಷದ ಚಿಕಿತ್ಸೆಯನ್ನು ಉಚಿತವಾಗಿ ಆಂಜಿಯೋಪ್ಲಾಸ್ಟಿಸ್ಟೆಂಟ್ ಮಾಡಿ ಕಳಿಸಿದ್ವಿ. ಅದರ ಅರ್ಥ ಏನು? ನಿಮಗೆ ಮನಸ್ಸಿದ್ರೆ, ನಿಮಗೆ ಪರಿಕಲ್ಪನೆ ಇದ್ದರೆ, ನೀವು ಕೇವಲ ಸರ್ಕಾರಿ ಆಸ್ಪತ್ರೆ ಅನ್ಬೋದು ಅಂತ ಇಲ್ಲ, ಅದನ್ನು ನಾವು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಮನಸ್ಸಿದ್ರೆ, ಹೃದಯ ಇದ್ದರೆ ನೀವು ಸಹಾಯ ಮಾಡ್ಬೋದು ಜನರಿಗೆ. ಇತ್ತೀಚೆಗೆ ಈ ಕ್ಯಾನ್ಸರ್ಗೆ ಬರ್ತಕ್ಕಂಥ ಮೆಡಿಸಿನ್ ರೇಟ್ ಜಾಸ್ತಿ ಆಗಿತ್ತು. ನೀವು ಸಂಸತ್ನಲ್ಲಿ ಧ್ವನಿ ಎತ್ತಿದ್ರಿ, ಆಲ್ರೆಡಿ ಅದು ಇಂಪ್ಲಿಮೆಂಟ್ ಆಗಿದೆ ಸರ್. ತುಂಬ ಖುಷಿ ಅನಿಸುತ್ತೆ ಅಂತೆ. ಯಾವಾಗಲೂ ಅಷ್ಟೇ, ನಮ್ಮ ದೇಶದಲ್ಲಿ ಒಂದು ಕಾನೂನನ್ನು ಬದಲಾಯಿಸಿದರೆ ಅದು ಇಡೀ ನಮ್ಮ 140 ಕೋಟಿ ಜನರಿಗೆ ಸಹಾಯ ಆಗುತ್ತೆ. ನಾನು ಸಂಸತ್ತಿನಲ್ಲಿ ಒತ್ತಾಯ ಮಾಡಿದೆ. ಯಾಕೆಂದರೆ ಇವತ್ತು ಕ್ಯಾನ್ಸರ್ಗೆ ಇಮ್ಯುನೋಥೆರಪಿ ಕ್ಯಾನ್ಸರ್ ಡ್ರಗ್ಸ್ ಅಂತ ಬಂದಿದೆ. ಅದು ಒಂದೊಂದು ರೋಗಿಗೆ ಸುಮಾರು 30 ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಅದು ಮೆಜಾರಿಟಿ ಡ್ರಗ್ಸ್ನ ನಾವು ಆಮದು ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಅದಕ್ಕೆ ನಾನು ಸಂಸತ್ನಲ್ಲಿ ಮಾತಾಡಿದೆ. ಇದಕ್ಕೆ ಈ ಇಮ್ಯುನೋಥೆರಪಿ ಡ್ರಗ್ಸ್ ಕಸ್ಟಮ್ಸ್ ಡ್ಯೂಟಿಯನ್ನು ನೀವು ವೇವ್ ಆಫ್ ಮಾಡಬೇಕು, ವಿನಾಯಿತಿ ಕೊಡಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿ ಅದನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಿಂದ ಬಹಳ ಖುಷಿಯಾಯಿತು. ಸಂಸದರ ವ್ಯಾಪ್ತಿ ಕೇವಲ ನಮ್ಮ ಗೆದ್ದಂಥ ಕ್ಷೇತ್ರ ಅಲ್ಲ, ನಮ್ಮ ನಿಜವಾದ ಕ್ಷೇತ್ರ ಅಂದರೆ ಇಡೀ ಭಾರತವೇ ನಮ್ಮ ಕ್ಷೇತ್ರ. ಆದರೆ ಆಯಿತು, ಮೊದಲನೇ ಪ್ರಾಯಸ್ಥ ಅಂದರೆ ನಮ್ಮ ಪ್ರಯಾರಿಟಿ ನಾವು ಗೆದ್ದಂಥ ಲೋಕಸಭಾ ಕ್ಷೇತ್ರಕ್ಕೆ ಕೊಡಬೇಕಾಗುತ್ತೆ ಪ್ರಯಾರಿಟಿ. ಆದರೆ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶವ್ಯಾಪ್ತಿ ಅನುಕೂಲ, ದೇಶವೇ ಒಂದು ಕ್ಷೇತ್ರ. ಎರಡನೇದು, ನಾನು ಸಂಸತ್ತಿನಲ್ಲಿ ಮಾತನಾಡಿದಂಥದ್ದು ಇವತ್ತು ಜಾರಿಗೆ ಬಂದಿರೋದು ಬಜೆಟ್ ಘೋಷಣೆಯಲ್ಲಿ ಅಂದರೆ ಶ್ರೀಗಂಧ ಅಂದರೆ ಏನಾಗಿದೆ ಅಂದರೆ, ಇವತ್ತು ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಶ್ರೀಗಂಧ ಬೆಳೆಯೋದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಏನಾಗಿದೆ, ಶ್ರೀಗಂಧ ಬೆಳೆಯುವ ರೈತರಿಗೆ ಇವತ್ತು ಬಹಳ ಕಿರುಕುಳ ಆಗ್ತಾ ಇದೆ. ಅರಣ್ಯ ಇಲಾಖೆಯಿಂದ ಕಿರುಕುಳ ಆಗ್ತಾ ಇದೆ, ಪೊಲೀಸ್ ಇಲಾಖೆಯಿಂದ ಕಿರುಕುಳ ಆಗ್ತಾ ಇದೆ. ಅದಕ್ಕೆ ಇದನ್ನು ಅಗ್ರಿಕಲ್ಚರ್ ಕ್ರಾಪ್ ಅಥವಾ ತೋಟಗಾರಿಕೆ ಬೆಳೆ ಅಥವಾ ಇದನ್ನು ಕೃಷಿ ಬೆಳೆ ಅಂತ ನೀವು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ರೈತರು ಅದು ಇಂಪ್ಲಿಮೆಂಟ್ ಆದಮೇಲೆ ಮುಕ್ತವಾಗಿ ಅವರ ಜಮೀನಲ್ಲಿ ಬೆಳಿಬೋದು, ಶ್ರೀಗಂಧನ ಅವರೇ ಕಟ್ ಮಾಡ್ಬೋದು, ಅವರೇ ಮಾರ್ಬೋದು. ಅದರಿಂದ ರೈತರ ಆರ್ಥಿಕ ಸ್ಥಿತಿ ಅನುಕೂಲ ಆಗುತ್ತೆ ಮತ್ತು ದೇಶಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಶ್ರೀಗಂಧ ಅಂದರೆ ಅದು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಕಲ್ಚರಲ್ ವ್ಯಾಲ್ಯೂ ಇದೆ, ಎಕ್ಸ್ಪೋರ್ಟ್ ವ್ಯಾಲ್ಯೂ ಇದೆ. ಮೇಡಮ್ ಜೊತೆ ನೀವು ಯಾವುದು ದಂಪತಿಗಳು ಯಾವ ಫಿಲಮ್ ನೋಡಿದ್ರಿ, ಯಾವುದು ತುಂಬ ಇಂಪ್ಲುಯೆನ್ಸ್ ಆಯಿತು ನಿಮಗೆ ಅಂತ? ಅನುಶ್ರೀಯಮ್ಮನ ನೀವು ಅಲ್ಲ, ನಾವು ನಾನು ಮದುವೆ ಆದಮೇಲೆ ಸಿನಿಮಾ ನೋಡಿರೋದು ಬಹಳ ಕಡಿಮೆ. ಆ್ಯಕ್ಚುಲಿ ಮದುವೆಗೆ ಮೊದಲು ಬಹಳ ಸಿನಿಮಾ ನೋಡ್ತಾ ಇದ್ದೆ. ಈಗಾಗಲೇ ನೀವು ಸರ್ಪ್ರೈಸ್ ಆಗ್ಬೋದು, 2-3 ಸಿನಿಮಾನ 3 ಶೋಸು ನೋಡಿದ್ದೀನಿ ನಾನು ಮೈಸೂರಲ್ಲಿ. ಸನಾದಿ ಅಪ್ಪಣ್ಣ ಅಂತ ಒಂದು, ಇನ್ನೊಂದು ಆ್ಯಕ್ಚುಲಿ ರಾಜನರ್ತಕಿಯ ರಾಶ ಅಂತ ಅನಿಸುತ್ತೆ, ಅದು ಚಾಮುಂಡೇಶ್ವರಿ ಥಿಯೇಟ್ರಲ್ಲಿ ನೋಡಿರ್ಬೇಕದು. ಸೊ ಅಂದರೆ ನಾನು ಸೆಕೆಂಡ್ ಶೋ ನೋಡಿ ಬಂದ ಮೇಲೆ ಬೆಳಗಿನ ಜಾವ 6 ಗಂಟೆ ತನಕ ಓದ್ತಿದ್ದೆ ನಾನು. ಹೌದು. ಅದರಿಂದ ನಾವು ಸಿನಿಮಾದಲ್ಲಿ ಎಷ್ಟೋ ಸರಿ ಹೇಳೋರು ನನಗೆ, ಆ ಸಿನಿಮಾ ಚೆನ್ನಾಗಿಲ್ಲ ಹೋಗಬೇಡಿ ಅಂತ ಹೇಳೋರು. ನಾನು ಹೇಳಿವೆ ಅವ್ರಿಗೆ, ಅದು ಯಾಕೆ ಚೆನ್ನಾಗಿಲ್ಲ ನೋಡ್ಕೊಬರೋಣ ಅಂತ, ನೋಡ್ಕೊಬರೋಣ ಅಂತ ಹೇಳ್ತಾ ಇದ್ದೆ. ಸೊ ಅದರಿಂದ ಸಿನಿಮಾ ಏನಂದರೆ ನೋಡಿ, ಹಿಂದೆ ಒಂದು ಸಿನಿಮಾ ನೋಡ್ಕೊಬಂದರೆ ಕೆಲವರು ಕಣ್ಣೀರು ಒರೆಸ್ಕೊಳ್ಳೋರು, ಅಂದರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಸಿನಿಮಾ ಮಾಡ್ತಾಯಿದ್ರು. ಆದರೆ ಇವಾಗೆಲ್ಲ ಸಿನಿಮಾ ನೋಡ್ಕೊಬಂದರು ಬೊಂಬಾಟಾಗಿದೆ,
ಸೂಪರ್ ಆಗಿದೆ ಹಾಗೆ ಹೀಗೆ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಟ್ ಈಸ್. ಸರ್ ಈಗ ಸಾಕಷ್ಟು ನೋಡಿದ್ರಿ, ನೀವೆಲ್ಲ ರೆವಲ್ಯೂಷನರಿ ಕ್ವಶನ್ಸ್ಗಳನ್ನೇ ಕೇಳ್ತಿದ್ದೀರಾ, ಮೊದಲ ಬಾರಿ ಸಂಸದರಾಗಿ ಹೋಗಿದ್ದೀರಾ, ನೀವೇನು ಪ್ರಶ್ನೆ ಕೇಳ್ತೀರಾ ಅದನ್ನೆಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸಾಮಾನ್ಯ ಜನರ ಒಂದು ಪ್ರಶ್ನೆ ಇದೆ, ಯಾಕೆ ಹೃದಯವಂತ ವೈದ್ಯರಾದ ಮಂಜುನಾಥ್ರವ್ರನ್ನ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ಮಾಡಬಾರ್ದು, ವೈದ್ಯಕೀಯ ಸಚಿವರಾಗಿ ಮಾಡಬಾರ್ದು ಅಂತ? ಇಲ್ಲ, ಅದೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಂಥ, ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಓಕೆ, ಕಂಟೆಂಟನ್ನು ಟ್ಯಾಲೆಂಟನ್ನು ಬಳಸ್ಕೊಳ್ಳಿ ಅನ್ನೋದಂತ ಗೈಡ್ ಕೊಡಿ. ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಮಾತು. ಹೃದಯವಂತ ಮಂಜುನಾಥ್ರವರು ಕೂಡ ಅವರ ಬಾಲ್ಯದ ದಿನಗಳಲ್ಲಿ, ಅವರ ಕಾಲೇಜಿನ ದಿನಗಳಲ್ಲಿ ಸಾಕಷ್ಟು ಕನ್ನಡ ಚಿತ್ರದ ಮೂವಿಗಳನ್ನ ಪದೇ ಪದೇ ನೋಡ್ತಿದ್ದೆ ಅನ್ನೋ ಒಂದು ಮೆಲುಕನ್ನು ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.